ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಓಪನ್ ಪೋರ್ಸ್ಗೆ ಇರುವಂಥ ಕ್ರೀಮ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಜನರು ಈ ಒಂದು ಓಪನ್ ಪೋರ್ಸ್ಗಿಂದ ತುಂಬಾ ಸಫರ್ ಪಡ್ತಾ ಇರ್ತೀರಾ. ಸೊ ಕೆಲವರಿಗಂತೂ ತುಂಬಾ ಓಪನ್ ಪೋರ್ಸ್ಗಳಾಗಿರುತ್ತೆ. ಕೆಲವರಿಗೆ ಸ್ವಲ್ಪ ಭಾಗದಲ್ಲಿ ಅಂದರೆ ಮೂಗ್ ಸೈಡಲ್ ಆಗಿರ್ಬೋದು, ಅಥವಾ ತುಟಿ ಕೆಳಗಡೆ ಆಗಿರ್ಬೋದು, ಕೆನ್ನೆ ಮೇಲೆ, ಹಣೆ ಮೇಲೆ, ಸೊ ಈ ರೀತಿಲಿ ಡಿಫ್ರೆಂಟ್ ಆಗಿ ಕೂಡ ನಿಮಗೂ ಓಪನ್ ಪೋರ್ಸ್ಗಳಿರ್ಬೋದು. ಸೊ ಓಪನ್ ಪೋರ್ಸ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಮೊಡವೆಗಳೇನಾದರೂ ಆಗಿತ್ತು, ಸೊ ಮೊಡವೆಗಳೆಲ್ಲ ಕ್ಲಿಯರ್ ಆದಮೇಲೆ ಓಪನ್ ಪೋರ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಥವಾ ನೀವು ಸ್ಕಿನ್ ಡ್ಯಾಮೇಜಸ್ ಲೈಕ್ ನಿಮಗೆ ಸನ್ ಟ್ಯಾನ್ ಏನಾದರೂ ಆಗಿತ್ತು ಅಂದರೆ ಸನ್ ಡ್ಯಾಮೇಜಸ್ ಇಂದ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ ಅವಾಗಲೂ ಕೂಡ ಬರುತ್ತೆ. ಅಂಡ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಇಂದ ಅಂದರೆ ಸ್ವಲ್ಪ ಗಾಳಿ, ಧೂಳು, ಸೊ ಈ ರೀತಿ ಡಸ್ಟ್ಗಳೇನಾದರೂ ಅಲರ್ಜೀಸ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ನಿಮಗೆ ಓಪನ್ ಪೋರ್ಸ್ ಅನ್ನೋದು ಬಂದ್ಬಿಟ್ಟಿರುತ್ತೆ. ಓಕೆನಾ. ಸೊ ಸಾಕಷ್ಟು ವರ್ಷಗಳಿಂದನೂ ಕೂಡ ಇರುತ್ತೆ. ಕೆಲವರಿಗೆ ಲಾರ್ಜ್ ಓಪನ್ ಪೋರ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಾನು ಆಗಲೇ ಹೇಳಿದಾಗೆ ದೊಡ್ಡ ತೂತಗಳ ತರ ಎಲ್ಲ ಆಗ್ಬಿಟ್ಟಿರುತ್ತೆ. ಸಾಕಷ್ಟು ಕ್ರೀಮ್ಗಳು ಮತ್ತೆ ಹೋಮ್ ರೆಮಿಡೀಸ್ಗಳು ಸೊ ಹೀಗೆಲ್ಲ ಟ್ರೈ ಮಾಡ್ತಿರ್ತೀರಾ, ಬಟ್ ನಿಮ್ಗೆ ಯಾವುದೇ ರೀತಿ ವರ್ಕ್ ಏನೋ ಆಗಿರೋದಿಲ್ಲ. ಓಕೆನಾ. ಸೊ ವರ್ಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ತುಂಬಾನೇ ಸಫರ್ ಪಡ್ತಿದ್ದೀರಾ ಅಂತ ಹೇಳಿದ್ರೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋನ ಫುಲ್ ವಾಚ್ ಮಾಡಿ, ಬಿಕಾಸ್ ತುಂಬಾ ಹೇಳುವಂತ ಇನ್ಸ್ಟ್ರಕ್ಷನ್ ನೀವು ನೀಟಾಗಿ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಓಪನ್ ಪೋರ್ಸ್ ಇರೋದೆಲ್ಲದೂ ಕೂಡ ಕಡಿಮೆ ಆಗ್ಬಿಡುತ್ತೆ, ನಿಮ್ಮ ಸ್ಕಿನ್ ಫುಲ್ಲು ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡಬೇಕು. ಅಂಡ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡ್ತಾ ಇದ್ದೀರಾ, ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಕ್ರೀಮ್ ಯಾವ್ದೆಲ್ಲ ಇದೆ ಅಂಡ್ ಎಷ್ಟು ಪ್ರೈಸ್ ಆಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಯಾರೆಲ್ಲ ಯೂಸ್ ಮಾಡಬೇಕು, ಎಲ್ಲದೂ ಕೂಡ ಈ ವಿಡಿಯೋದಲ್ಲಿ ಫುಲ್ ಕವರ್ ಮಾಡ್ತೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಯಾವೆಲ್ಲ ಕ್ರೀಮ್ಸ್ ಗಳಿದೆ ಅಂತ ಹೇಳ್ಬಿಟ್ಟು ಇವಾಗ ಒಂದೊಂದಾಗಿ ನೋಡೋಣ. ಫ್ರೆಂಡ್ಸ್, ಈಗ ನಾನು ಫಸ್ಟೇ ಹೇಳ್ಬಿಡ್ತೀನಿ. ಸೊ ನಾನೀಗ ತೋರಿಸುವಂತದ್ದು ಕ್ರೀಮ್ಗಳು ನೀವು ಮಾರ್ನಿಂಗು ಮತ್ತೆ ನೈಟ್, ಸೊ 2 ಟೈಮ್ಸ್ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಕವರ್ ಮಾಡಿದ್ದೀನಿ. ಓಕೆನಾ. ಸೊ ಯೂಶಲಿ ಡಾಕ್ಟರ್ ಕೂಡ ಇದೇ ರೀತಿನೇ ನಿಮ್ಗೆ ತಿಳಿಸ್ಕೊಡುವಂಥದ್ದು. ಸೊ ಫಸ್ಟ್ ನೀವು ಮಾರ್ನಿಂಗು ಸೀರಮ್ಸ್ ಗಳನ್ನ ಅಪ್ಲೈ ಮಾಡಬೇಕು ಅಂಡ್ ನೈಟ್ ಬಂದ್ಬಿಟ್ಟು ನೀವು ಕ್ರೀಮ್ಸ್ ಗಳನ್ನ ಅಪ್ಲೈ ಮಾಡಬೇಕು. ಓಕೆನಾ. ಸೊ ಹೀಗೆ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಓಪನ್ ಪೋರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಮಾರ್ನಿಂಗು ಯಾವ ಸೀರಮ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಯಾಸಿನಮೈಡ್ ಇರುವಂತ ಕಂಟೆಂಟ್ ಇರುವಂತ ಸೀರಮ್ಗಳನ್ನ ಯೂಸ್ ಮಾಡಬೇಕು. ಓಕೆನಾ. ಸೊ ಇದರಿಂದ ನಿಮ್ಗೆ ಓಪನ್ ಪೋರ್ಸ್ ಅನ್ನೋದು ಕಡಿಮೆ ಆಗುತ್ತೆ. ನಿಯಾಸಿನಮೈಡ್ ಇರುವಂತ ಪ್ರಾಡಕ್ಟ್ಸ್ ಗಳು ಯಾವ್ದು ಅಂತ ಹೇಳಿದ್ರೆ ದ ಆರ್ಡಿನರಿ ನಿಯಾಸಿನಮೈಡ್ 10% ಜಿಂಕ್, ಸೊ ಇದೊಂದು, ಅಂಡ್ ಡಿಕಾನ್ಸ್ಟ್ರಕ್ಟ್ ಇದು ಸೆಕೆಂಡ್ ಒನ್, ಅಂಡ್ ಥರ್ಡ್ ಬಂದು ಡಾಟ್ ಅಂಡ್ ಕ್ಯೂರ್ ಸ್ಕಿನ್ ಕೇರ್ 10% ನಿಯಾಸಿನಮೈಡ್ ಸೀರಮ್. ಸೊ ಕಾಣಿಸ್ತಿದೆಯಲ್ಲ ಪ್ಯಾಕೇಜಿಂಗ್, ಸೊ ಈ ರೀತಿ ಇರುತ್ತೆ. ಇದು ಮೂರು ಕೂಡ ನಿಯಾಸಿನಮೈಡ್ ಇರುವಂತ ಕಂಟೆಂಟ್ ಗಳಾಗಿರುತ್ತೆ. ಓಕೆನಾ. ಸೊ ಆ ಒಂದು ಕಂಟೆಂಟ್ ಇರುವಂತ ಪ್ರಾಡಕ್ಟ್ ಗಳಾಗಿದೆ. ಸೊ ಇದನ್ನ ನಾವು ಮಾರ್ನಿಂಗ್ ಯೂಸ್ ಮಾಡಬೇಕು. ಸೊ ಈಗ ಒಂದೊಂದಾಗಿನೇ ಆ ಸೀರಮ್ಗಳದ್ದು ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನೀವು ಯೂಸ್ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ಈಗ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ಒನ್ ಬಂದು ಫ್ರೆಂಡ್ಸ್ ದ ಆರ್ಡಿನರಿ ನಿಯಾಸಿನಮೈಡ್ 10% ಪ್ಲಸ್ ಜಿಂಕ್ 1%. ಸೊ ಕಾಣಿಸ್ತಿದೆ ಅಲ್ವಾ. ಸೊ ಈ ರೀತಿ ಪ್ಯಾಕೇಜ್ ಅಲ್ಲಿ ಇರುವಂತದ್ದು, ಇದು 30 ml ಪ್ಯಾಕೇಜ್ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಇದು ಸೀರಮ್ ನಿಮ್ಗೆ ಇರುವಂತದ್ದು. ಅಂಡ್ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗುತ್ತೆ, ಮತ್ತೆ ತುಂಬಾನೇ ಮಾಯಶ್ಚರೈಸಿಂಗ್ ಕೂಡ ಸಿಗುತ್ತೆ ನಿಮ್ಮ ಸ್ಕಿನ್ಗೆ. ಓಕೆನಾ. ಸೊ ಡ್ರೈ ಏನು ಅನ್ಸೋದಿಲ್ಲ, ತುಂಬಾನೇ ಸ್ಮೂತ್ ಆಗುತ್ತೆ ನಿಮ್ಮ ಸ್ಕಿನ್. ಸೊ ಈ ಒಂದು ಸೀರಮ್ ಯೂಸ್ ಮಾಡಿದ್ರೆ ಅಂಡ್ ಇದರಲ್ಲಿ ಫ್ರೇಗ್ರೆನ್ಸ್ ಎಲ್ಲದೂ ಕೂಡ ಫ್ರೀ ಇರುತ್ತೆ. ಅಂಡ್ ಈ ಒಂದು ಸೀರಮ್ ಎಷ್ಟು ಪ್ರೈಸ್ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ 600 rupees ಅಲ್ಲಿ ನಿಮಗೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಡಿಕಾನ್ಸ್ಟ್ರಕ್ಟ್ ಕ್ಲಿಯರಿಂಗ್ ಸೀರಮ್ 2% ಆಲ್ಫಾ ಆರ್ಬಿಟಿನ್ 5% ನಿಯಾಸಿನಮೈಡ್ ಸೀರಮ್. ಸೊ ಈ ರೀತಿ ಪ್ಯಾಕೇಜ್ ಅಲ್ಲಿ ಇರುತ್ತೆ. ಇದೊಂದು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಈ ಸೀರಮ್ ಇಂದ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ನಿಯಾಸಿನಮೈಡ್ ಮತ್ತೆ ಆಲ್ಫಾ ಆರ್ಬಿಟಿನ್ ಇರೋದ್ರಿಂದ ನಿಮ್ಮ ಎಕ್ಸ್ಟ್ರಾ ಮೆಲನಿನ್ ಪ್ರೊಡಕ್ಷನ್ ಏನ್ ಓವರ್ ಇರುತ್ತೆ ನೋಡಿ, ಸೊ ಅದು ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಸ್ಪಾಟ್ಸ್ ಇತ್ತು, ಮಾರ್ಕ್ಸ್ ಇತ್ತು, ಮತ್ತೆ ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ನಿಮ್ಮ ಸ್ಕಿನ್ ಅಲ್ಲಿ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ಇದರಲ್ಲಿ ಮೇನ್ ನಿಮ್ಗೆ ನಿಯಾಸಿನಮೈಡ್ ಮತ್ತೆ ಆಲ್ಫಾ ಆರ್ಬಿಟಿನ್ ಇರೋದ್ರಿಂದ ಈ ಇಷ್ಟು ಪ್ರಾಬ್ಲಮ್ಸ್ ಗಳು ನಿಮ್ಗೆ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಅಂಡ್ ಈ ಸೀರಮ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 573 ರೂಪಾಯಿ ಆಗುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಥರ್ಡ್ ಒನ್ ಬಂದು ಡಾಟ್ ಅಂಡ್ ಕೀ ಅವರ 10% ನಿಯಾಸಿನಮೈಡ್ ಫೇಸ್ ಸೀರಮ್ ಅಂತ. ಸೊ ಈ ಒಂದು ಸೀರಮ್ ಅಲ್ಲಿ ಫ್ರೆಂಡ್ಸ್ ವಿಟಮಿನ್ B6, E, ಜಿಂಕ್, ವೆಜಿಟೇಬಲ್ ಪ್ರೋಟೀನ್ಸ್ ಅಂಡ್ ಫೈಬರ್ಸ್, ಸೊ ಇದೆಲ್ಲ ನಿಮ್ಗೆ ಹೈ ಲೆವೆಲ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇದರಿಂದ ನಿಮ್ಮ ಮುಖದಲ್ಲಿ ಏನಾದ್ರು ಮೊಡವೆಗಳ ಕಲೆ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಆಗಿತ್ತು, ಅಥವಾ ಅನ್ಇವನ್ ಟೆಕ್ಸ್ಚರ್, ಸೊ ನಿಮ್ಮ ಸ್ಕಿನ್ ತುಂಬಾನೇ ಡಿಹೈಡ್ರೇಟ್ ಏನೋ ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ಡಾರ್ಕ್ ಸ್ಪಾಟು, ಸೊ ಅದು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಪೋರ್ಸ್ ಏನಿದೆ ಅಲ್ವಾ, ಸೊ ಅದು ಕೂಡ ನಿಮ್ಗೆ ಮಿನಿಮೈಸ್ ಆಗುತ್ತೆ. ಓಕೆನಾ. ಅಂದ್ರೆ ಫುಲ್ ಕ್ಲಿಯರ್ ಆಗೋಕೆ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ಇದರಲ್ಲೂ ಇದು ತುಂಬಾನೇ ಸೂಪರ್ ಲೈಟ್ ಇದೆ ಅಂತಾನೆ ಹೇಳ್ಬೋದು. ಸೂಪರ್ ಲೈಟ್ ಅಂತ ಅಂದ್ರೆ ತುಂಬಾ ಲೈಟ್ ವೆಯ್ಟ್ ಇರುವಂತದ್ದು. ಓಕೆನಾ. ಸೊ ನಿಮ್ಗೆ ಒಂಥರ ಎಣ್ಣೆ ತರ ಅನ್ಸೋದು, ಜಿಡ್ ತರ ಅನ್ಸೋದು ಆ ರೀತಿಲಿ ಇರೋದಿಲ್ಲ, ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ರೆಡ್ನೆಸ್ ಏನಾದ್ರು ಇತ್ತು, ಮತ್ತೆ ಏನಾದ್ರು ಎನ್ವಿರಾನ್ಮೆಂಟ್ ಇಂದ ಏನಾದ್ರು ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಏನಾರು ಆಗಿತ್ತು, ಸೊ ಕೆಲವೊಂದು ಎಷ್ಟೊಂದು ಡ್ಯಾಮೇಜಸ್ ಗಳೆಲ್ಲ ಆಗುತ್ತೆ ನೋಡಿ ಎನ್ವಿರಾನ್ಮೆಂಟ್ ಗಳಿಂದ, ಧೂಳಾಗಿರ್ಬೋದು, ಕೊಳೆ ಆಗಿರ್ಬೋದು. ಸೊ ಈ ರೀತಿ ನಿಮ್ಗೆ ಬೇರೆ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರೂ ಕೂಡ ಇತ್ತು ಅಂತ ಹೇಳಿದ್ರೆ ಅದು ಯಾವುದೇ ಇಲ್ಲಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಸೀರಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ. ಓಕೆನಾ. ಸೊ ನಿಮ್ಮ ಆಕ್ನಿ ಕೂಡ ಕಡಿಮೆ ಆಗುತ್ತೆ, ಮತ್ತೆ ನಿಮ್ಗೆ ಏನಾದ್ರು ಇನ್ಫ್ಲಮೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಫೈಟ್ ಮಾಡುತ್ತೆ ಈ ಒಂದು ಸೀರಮ್ ಅದ್ರ ಜೊತೆಗೆ ಅಂತಾನೆ
ಹೇಳ್ಬೋದು. ಅಂಡ್ ಇದು ತುಂಬಾ ಜೆಲ್ ರೂಪದಲ್ಲಿ ಮತ್ತೆ ಲೈಟ್ ವೇಟ್ ಇರೋದ್ರಿಂದ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಓಕೆನಾ. ಅಂಡ್ ಈ ಸೀರಮ್ ಪ್ರೈಸ್ ನಿಮ್ಗೆ ಎಷ್ಟರಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 465 465 ರೂಪಾಯಿ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಈ 3 ಸೀರಮ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಸೀರಮ್ ನ ನೀವು ಮಾರ್ನಿಂಗ್ ಯೂಸ್ ಮಾಡಬಹುದು. ಓಕೆನಾ. ಸೊ ಈ 3 ಸೀರಮ್ ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಸೂಟಬಲ್ ಆಗುತ್ತೆ. ಸೊ ಆರಾಮಾಗಿ ನೀವು ಯಾವ್ದೇ ಸ್ಕಿನ್ ಟೈಪ್ ಇದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಸೊ ನಿಮ್ಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅನ್ಸುತ್ತೆ ನೀವು ಅದನ್ನ ಯೂಸ್ ಮಾಡಬಹುದು. ಸೊ ಈ 3 ಸೀರಮ್ ನ ನೀವು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಲೈಟ್ ಆಗುತ್ತೆ. ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ ಹೇಳ್ದೆ ಅಲ್ವಾ. ಸೊ ಯಾವ್ಯಾವ ಸೀರಮ್ ಗಳಲ್ಲಿ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಇರುತ್ತೆ ಸೊ ಅದೆಲ್ಲದೂ ಕೂಡ ನಿಮ್ಮ ಸ್ಕಿನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಕಂಟ್ರೋಲ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಮೇನ್ ಆಗಿ ನಿಮ್ಗೆ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಓಕೆನಾ. ಈ 3 ಸೀರಮ್ ಇಂದ ಪೋರ್ಸ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಏನಾದ್ರು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ನಿಮ್ಮ ಸ್ಕಿನ್ ಅಲ್ಲಿ ಅಂತ ಹೇಳಿದ್ರೆ ನಾನು ಹೇಳಿರೋಂಥದ್ದು ಒಂದೊಂದು ಸೀರಮ್ ಅಲ್ಲಿ ನಿಮ್ಗೆ ಆಗ್ಲೇ ಹೇಳಿದಾಗೆ ಫೀಚರ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಮಾರ್ನಿಂಗ್ ಯೂಸ್ ಮಾಡಬೇಕು. ಅಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಮಾರ್ನಿಂಗು ನೀವು ಆಸ್ ಯೂಶುವಲ್ ಫೇಸ್ ವಾಶ್ ಆದ್ಮೇಲೆ ಸೊ ಫೇಸ್ ಎಲ್ಲ ಫುಲ್ ಡ್ರೈ ಆದ್ಮೇಲೆ ನೀವು 2 to 3 ಡ್ರಾಪ್ಸ್ ಅಷ್ಟೇ. ಓಕೆನಾ. ಸೊ ನಿಮ್ಮ ಹಣೆ ಮೇಲೆ ಕೆನ್ನೆ ಮೇಲೆ ಸೊ ಈ ರೀತಿಲಿ ಹಾಕೊಂಡು ನೀಟಾಗಿ ನೀವು ಮಸಾಜ್ ಮಾಡಬೇಕು. ಅದೆಲ್ಲ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗೋವರೆಗೂ. ಓಕೆನಾ. ಸೊ ಅದಾಗಿ 5 ಮಿನಿಟ್ಸ್ ಆದ್ಮೇಲೆ ನೀವು ನಿಮ್ಮ ಡೈಲಿ ನೀವು ಏನ್ ಮಾಯಶ್ಚರೈಸರ್ ಯೂಸ್ ಮಾಡ್ತಿರಲ್ಲ ಕ್ರೀಮು ಆ ಒಂದು ಮಾಯಶ್ಚರೈಸರ್ ಕ್ರೀಮ್ ನ ಯೂಸ್ ಮಾಡಬೇಕು. ಸೊ ಈ ಮಾಯಶ್ಚರೈಸರ್ ಕ್ರೀಮ್ ಯೂಸ್ ಮಾಡಿ ಆದ್ಮೇಲೆ ಅಂದ್ರೆ 2 ಮಿನಿಟ್ಸ್ ಬಿಟ್ಟು ಆದ್ಮೇಲೆ ನೀವು ಮಸ್ಟ್ ಅಂಡ್ ಶುಡ್ ನೀವು ಡೈಲಿ ಯೂಸ್ ಮಾಡುವಂತ ನಿಮ್ಮ ಸನ್ಸ್ಕ್ರೀನ್ ನ ಲೋಷನ್ ನೀವು ಅಪ್ಲೈ ಮಾಡಬೇಕು. ಓಕೆನಾ. ಸನ್ಸ್ಕ್ರೀನ್ ಕ್ರೀಮ್ ಕೂಡ ಅಪ್ಲೈ ಮಾಡಬೇಕು. ಸೊ ಇದಾದ್ಮೇಲೆ ನೀವು ಒಂದು 15 ಮಿನಿಟ್ಸ್ ಬಿಟ್ಟು ನೀವು ಏನಾರ ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ ಆಚೆ ಹೋಗ್ಬೋದು. ಅಥವಾ ನೀವು ಮನೇಲೇ ಇರ್ತೀರಾ ಅಂತ ಹೇಳಿದ್ರೆ ನೀವು ಮನೇಲೇ ಇರ್ಬೋದು. ಓಕೆನಾ. ಸೊ ಈ ರೀತಿಲಿ ನೀವು ಒಂದು ಸ್ವಲ್ಪ ಗ್ಯಾಪ್ ಅಂದ್ರೆ ಟೈಮ್ ಗ್ಯಾಪ್ ಕೊಟ್ಟು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಓಪನ್ ಪೋರ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಇದು ಮಾರ್ನಿಂಗ್ ರುಟೀನ್ ನೀವು ಈ ರೀತಿ ಫಾಲೋ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಅಂಡ್ ಈಗ ನಾನು ನೈಟ್ ಕೂಡ ನೀವು ಯೂಸ್ ಮಾಡಬೇಕು ಕ್ರೀಮ್ ಗಳನ್ನ ಅಂತ ಹೇಳಿದೆ ಅಲ್ವಾ. ಸೊ ಯಾವ ರೀತಿ ಕ್ರೀಮ್ ಗಳನ್ನ ನಾವು ಚೂಸ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಿಮ್ಮ ಕ್ರೀಮ್ ಅಲ್ಲಿ ರೆಟಿನಾಯ್ಡ್ಸ್ ಇರುವಂತ ನೀವು ಕ್ರೀಮ್ಸ್ ಗಳನ್ನ ಯೂಸ್ ಮಾಡಬೇಕು. ಓಕೆನಾ. ಸೊ ನೈಟ್ ಹೊತ್ತು ನಾವು ರೆಟಿನಾಯ್ಡ್ಸ್ ಇರುವಂತ ಕ್ರೀಮ್ ಗಳನ್ನ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಓಪನ್ ಪೋರ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಹಾಗಾದ್ರೆ ಮ್ಯಾಮ್ ರೆಟಿನಾಯ್ಡ್ಸ್ ಇರುವಂತ ಕ್ರೀಮ್ಗಳು ಯಾವ್ದು ಅಂತ ಹೇಳಿದ್ರೆ ಇವತ್ತು ನಾನು 2 ಕ್ರೀಮ್ ಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಸೊ 2 ಕ್ರೀಮ್ಸ್ ಅಲ್ಲಿ ನೀವು ಯಾವ್ದಾದ್ರು ಒಂದನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಫೀಚರ್ಸ್ ಎಲ್ಲ ಕೇಳಿಸ್ಕೊಳ್ಳಿ. ಓಕೆನಾ. ಸೊ ಅವಾಗ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಅದನ್ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಹಾಗಾದ್ರೆ ಯಾವ್ದು ಆ ಕ್ರೀಮ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಟ್ರೆಟಿನಿಯಾನ್ ಕ್ರೀಮ್ ಅಂತ ಕಾಣಿಸ್ತಿಲ್ಲ ಪ್ಯಾಕೇಜಿಂಗು. ಸೊ ಈ ರೀತಿ ಇರುತ್ತೆ 0.025% ಅಂತ ಫ್ರೆಂಡ್ಸ್. ಸೊ ನೀಟಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಬಿಕಾಸ್ ಇದರಲ್ಲೂ ಕೂಡ ನಿಮಗೆ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಕೂಡ ಸಿಗುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದು ಎಡಿಫ್ ಅಕ್ವಿಯಸ್ ಜೆಲ್ ಅಂತ ಅಡಪ್ಲೈನ್ ಜೆಲ್ 0.1% W/W ಅಂತ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ನೀಟಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಇದ್ರಲ್ಲಿ ನಿಮಗೆ ತುಂಬಾನೇ ವೆರೈಟೀಸ್ ಗಳೆಲ್ಲ ಸಿಕ್ಬಿಡುತ್ತೆ. ಇವನ್ ಡ್ಯೂಪ್ಲಿಕೇಟ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ 2 ಕ್ರೀಮ್ ಗಳಲ್ಲಿ ನಿಮಗೆ ರೆಟಿನಾಯ್ಡ್ ಇರುತ್ತೆ. ಓಕೆನಾ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೂಡ ನೀವು ಯೂಸ್ ಮಾಡಬಹುದು. ಸೊ ಇವಾಗ ಏನೇನ ಫೀಚರ್ಸ್ ಇರುತ್ತೆ ಒಂದೊಂದು ಕ್ರೀಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್ ಬಂದು ಟ್ರೆಟಿನ್ 0.025% ಕಾಣಿಸ್ತಿದಲ್ಲ ಈ ಒಂದು ಕ್ರೀಮು. ಸೊ ಈ ಒಂದು ಕ್ರೀಮ್ ಯೂಸ್ ಮಾಡಿದ್ರೆ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಮೊಡವೆಗಳೇನಾದ್ರೂ ಆಗ್ತಿತ್ತು ಮತ್ತೆ ಮೊಡವೆಗಳಿಂದ ಏನಾದ್ರು ಬ್ರೇಕ್ಔಟ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಓಕೆನಾ. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಪೋಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಸೊ ಈ ಒಂದು ಕ್ರೀಮ್ ನಿಮ್ಗೆ ಮೊಡವೆ ಕೂಡ ಕಡಿಮೆ ಮಾಡುತ್ತೆ ಮತ್ತೆ ಪೋಸ್ ಕೂಡ ಕಡಿಮೆ ಮಾಡುತ್ತೆ. ಓಕೆನಾ. ಸೊ ಮೊಡವೆ ಇತ್ತು ಅಂತ ಹೇಳಿದ್ರೆ ನೀವು ಈಗಲೇ ಅಪ್ಲೈ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಪೋಸ್ ಆಗೋದಿಲ್ಲ. ಈಗ ಮೊಡವೆ ಎಲ್ಲ ಕ್ಲಿಯರ್ ಆಗಿದೆ ಪೋರ್ಸ್ ಇತ್ತು ಅಂತ ಹೇಳಿದ್ರು ಆ ಜಾಗದಲ್ಲಿ ನೀವು ಹಚ್ಚಿದ್ರಿ ಅಂತ ಹೇಳಿದ್ರೆ ನಿಮಗೆ ಪೋರ್ಸ್ ಕೂಡ ಮಿನಿಮೈಸ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದು ತುಂಬಾನೇ ಬೆನಿಫಿಟ್ ಕೂಡ ಸಿಗುತ್ತೆ. ಅಂಡ್ ನೋಡ್ಕೊಂಡು ನೀಟಾಗಿ ಕರೆಕ್ಟ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಯೂಸ್ ಮಾಡಬೇಕು. ಅದು ಹೇಗೆ ಇನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಕ್ರೀಮ್ ಬಗ್ಗೆ ನಿಮಗೆ ಗೊತ್ತಾಯ್ತು. ಅಂಡ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸಸ್ ಸಿಗುತ್ತೆ ಅಂತ ಹೇಳಿದ್ರೆ 100 ರೂಪೀಸ್ 110 ರೂಪೀಸ್ ಅಲ್ಲೆಲ್ಲ ನಿಮಗೆ ಸಿಗುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಬಂದು ಅಡಿಫ್ ಜೆಲ್. ಸೊ ಈ ಒಂದು ಪ್ಯಾಕೇಜಿಂಗ್ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಒಂದು ಜೆಲ್ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಏನಾದ್ರು ಮೊಡವೆಗಳೇನಾದ್ರು ಆಗಿತ್ತು ಅದು ಸಣ್ಣದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು. ಸೊ ಅದೇನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಅಂಡ್ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾದ್ರು ನಿಮ್ಮ ಸ್ಕಿನ್ ಅಲ್ಲಿ ಇತ್ತು ಮತ್ತೆ ಎಕ್ಸ್ಟ್ರಾ ಆಯಿಲ್ ಅಂದ್ರೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ನಿಮ್ಮ ಸ್ಕಿನ್ ಅಲ್ಲಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಓಕೆನಾ. ಸೊ ನಮ್ಮ ಸ್ಕಿನ್ ಅಲ್ಲಿ ಎಕ್ಸ್ಟ್ರಾ ಆಯಿಲ್ ಕೂಡ ಏನಾದ್ರು ರೆಡ್ಯೂಸ್ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದರಿಂದನೂ ಕೂಡ ಮೊಡವೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಆಯಿಲ್ ಪ್ರೊಡಕ್ಷನ್ ಕೂಡ ಕಡಿಮೆ ಮಾಡುತ್ತೆ. ಸೊ ನಿಮ್ಗೆ ಓಪನ್ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಬ್ಲಾಕ್ ಮಾಡುತ್ತೆ. ಓಕೆನಾ. ಸೊ ಕಡಿಮೆ ಮಾಡಿ ಅಂದ್ರೆ ಮಿನಿಮೈಸ್ ಮಾಡಿ ನಿಮ್ಮ ಸ್ಕಿನ್ ಫುಲ್ಲು ಕ್ಲಿಯರ್ ಆಗೋಕೆ ಈ ಒಂದು ಕ್ರೀಮ್ ಹೆಲ್ಪ್ ಮಾಡುತ್ತೆ. ಅಂಡ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ 160 ರೂಪೀಸ್ ಅಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಹೇಳಿರುವಂತ ಪ್ರೈಸ್ ಗಳು. ಸೊ ನಿಮಗೆ ಕಡಿಮೆ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ನಿಮಗೆ ಕಡಿಮೆ ಕ್ವಾಂಟಿಟಿ ಸಿಗಬಹುದು ಇಫ್ ಇನ್ ಕೇಸ್ ಏನಾರು ಅವೈಲೇಬಲ್ ಇತ್ತು ಅಂತ ಹೇಳಿದ್ರೆ. ಓಕೆನಾ. ಅಥವಾ ಜಾಸ್ತಿ ಕ್ವಾಂಟಿಟಿ ಇತ್ತು ಅಂತ ಹೇಳಿದ್ರು ಕೂಡ ನಿಮಗೆ ಸ್ವಲ್ಪ ಜಾಸ್ತಿ ಪ್ರೈಸ್ ಆಗುತ್ತೆ. ಓಕೆನಾ. ಸೊ ಈ 2 ಜೆಲ್ಗಳನ್ನ ನೀವು ನೈಟ್ ಹೊತ್ತು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ. ಅಂಡ್ ಈ ಒಂದು ಜೆಲ್ ನ ಹೇಗೆ ಯೂಸ್ ಮಾಡಬೇಕು ಅಂತ ಫಸ್ಟ್ ನೀಟಾಗಿ ತಿಳ್ಕೊಳ್ಳಿ. ಫಸ್ಟ್ ನಿಮ್ಮ ಫೇಸ್ ನೈಟ್ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ. ಓಕೆನಾ. ಸೊ ಫೇಸ್ ವಾಶ್ ಎಲ್ಲ ಆದ್ಮೇಲೆ ನಿಮ್ಮ ಫೇಸ್ ಫುಲ್ ಡ್ರೈ ಆಗಿರ್ಬೇಕು. ಓಕೆನಾ. ಅಂಡ್ ನೆಕ್ಸ್ಟ್ ನೀವು ಈ
ಕ್ರೀಮ್ನ ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೋಬೇಕು. ಈ ಪೀ ಸೈಜ್ ಅಂತೀವಿ ನೋಡಿ, ಲೈಕ್ ನೀವು ಏನು ಸಾಸಿವೆ ಕಾಳು ಅಂತ ನೋಡಿ, ಸೊ ಆ ಸೈಜಲ್ಲಿ ನೀವು ತೊಗೋಬೇಕು. ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ನಿಮಗೆ ಓಪನ್ ಪೋರ್ಸ್ ಇರುತ್ತೆ ನೋಡಿ, ಓವರ್ ಆಲ್ ಫೇಸಿಗೆ ಹಚ್ಚೋದಲ್ಲ, ನಿಮಗೆ ಯಾವ ಜಾಗದಲ್ಲಿ ಓಪನ್ ಪೋರ್ಸ್ ಇದೆ ಅಲ್ಲಿ ಮಾತ್ರ ನೀವು ನೀಟಾಗಿ ಮಸಾಜ್ ಮಾಡಬೇಕು. ಓಕೆನಾ. ಸೊ ಸ್ವಲ್ಪ ಕ್ವಾಂಟಿಟಿಲಿ ತಗೊಳ್ಳಿ ಸಾಕು, ಅದೇ ನಿಮಗೆ ಜಾಸ್ತಿ ಆಗುತ್ತೆ. ಬಿಕಾಸ್ ಇದು ಜೆಲ್ ಆಗಿರೋದ್ರಿಂದ ನೀವು ಸ್ವಲ್ಪ ತಗೊಂಡ್ರೆ ಅದೇ ನಿಮಗೆ ಜಾಸ್ತಿ ತರ ಕಾಣಿಸುತ್ತೆ. ಎಲ್ಲ ಕಡೆ ಅಪ್ಲೈ ಮಾಡೋದಲ್ಲ, ನಿಮಗೆ ಎಲ್ಲೆಲ್ಲಿ ಮೊಡವೆಗಳಿದೆ ಅಂಡ್ ಎಲ್ಲೆಲ್ಲಿ ನಿಮಗೆ ಓಪನ್ ಪೋರ್ಸ್ಗಳಾಗಿದೆ ಅಲ್ಲಿ ಮಾತ್ರ ನೀವು ಯೂಸ್ ಮಾಡಬೇಕು. ಓಕೆನಾ. ಸೊ ಇದಾದ್ಮೇಲೆ ನೀವು ಒಂದು 2 to 3 ಮಿನಿಟ್ಸ್ ವರೆಗೂ ಅಥವಾ ಒಂದು 2 ಮಿನಿಟ್ಸ್ ವರೆಗೂ ಬಿಟ್ಬಿಟ್ಟು ಮತ್ತೆ ನಿಮ್ಮ ಮಾಯಿಶ್ಚರೈಸರ್, ನೀವು ಡೈಲಿ ಏನು ನಿಮ್ಮ ಸ್ಕಿನ್ ಟೈಪ್ಗೆ ನೋಡ್ಕೊಂಡು ಯೂಸ್ ಮಾಡ್ತಿರಲ್ಲ ಮಾಯಿಶ್ಚರೈಸರು, ಆ ಒಂದು ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡಬೇಕು. ಓಕೆನಾ. ಸೊ ಅಪ್ಲೈ ಫುಲ್ ಓವರ್ ಆಲ್ ಫೇಸ್ಗೆ ಅಪ್ಲೈ ಮಾಡಬೇಕು. ಅದಾಗಿ ಒಂದು 10 ಮಿನಿಟ್ಸ್ ವರ್ಗು ವೆಯ್ಟ್ ಮಾಡಿ. 10 ಮಿನಿಟ್ಸ್ ಆದಮೇಲೆ ಮತ್ತೆ ಅಗೈನ್ ನೀವು ಈ ಒಂದು 2 ಜೆಲ್ಲಲ್ಲಿ ಯಾವ್ದಾರ ಒಂದು ಜೆಲ್ ಯೂಸ್ ಮಾಡ್ತೀರಾ ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಮತ್ತೆ ನಿಮಗೆ ಎಲ್ಲೆಲ್ಲಿ ಏರಿಯಾದಲ್ಲಿ ಅಂದರೆ ಓಪನ್ ಪೋರ್ಸ್ ಎಲ್ಲೆಲ್ಲಿ ಇರುತ್ತೆ ಮತ್ತು ಪಿಂಪಲ್ಸ್ ಎಲ್ಲೆಲ್ಲಿ ಇರುತ್ತೆ ಮತ್ತೆ ಅಗೈನ್ ನೀವು ಅಪ್ಲೈ ಮಾಡಬೇಕು. ಓಕೆನಾ. ಸೊ ಮತ್ತೆ ಅಪ್ಲೈ ಮಾಡಾಕಿ ಒಂದು 2 to 3 ಮಿನಿಟ್ಸ್ ಬಿಟ್ಟಾದ್ಮೇಲೆ ಮತ್ತೆ ಅಗೈನ್ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು. ಓಕೆನಾ. ಸೊ ನೀವು ಈ ರೀತಿ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಡ್ಯಾಮೇಜಸ್ ಏನೂ ಆಗೋದಿಲ್ಲ ಮತ್ತೆ ಡ್ರೈ ಆಗೋದಿಲ್ಲ. ಓಕೆನಾ. ಸೊ ನಿಮ್ಮ ಓಪನ್ ಪೋರ್ಸ್ ಅನ್ನೋದು ಬೇಗನೆ ಕಡಿಮೆ ಆಗುತ್ತೆ. ಅಂಡ್ ಮಾರ್ನಿಂಗ್ ಎದ್ದು ಮತ್ತೆ ಅಗೈನ್ ನೀವು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು, ನಾನು ಮಾರ್ನಿಂಗ್ ಯಾವ್ದು ಸೀರಮ್ಗಳನ್ನ ಹೇಳಿದೆ ನೋಡಿ, ಆ ಸೀರಮ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಓಪನ್ ಪೋರ್ಸ್ ಅನ್ನೋದು ಮತ್ತೆ ಮೊಡವೆಗಳೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಈ ರೀತಿ ನೀವು ಇನ್ಸ್ಟ್ರಕ್ಷನ್ ನಾನು ಹೇಳಿರೋದನ್ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಅರೌಂಡ್ 3 ಮಂತ್ಸ್ ಅಲ್ಲೇ ನಿಮಗೆ ಫುಲ್ ಕ್ಲಿಯರ್ ಆಗುತ್ತೆ ನಿಮ್ಮ ಓಪನ್ ಪೋರ್ಸ್. ನಿಮಗೆ ತುಂಬಾ ವರ್ಷಗಳಿಂದ ಇತ್ತು, ಸ್ವಲ್ಪ ಲಾರ್ಜ್ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮಗೆ ಒಂದು ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಓಕೆನಾ. ಒಂದು 6 ಮಂತ್ ಆಗ್ಬೋದು ಅಥವಾ ಇನ್ನು ಬೇಗನೆ ಕಡಿಮೆ ಆಗ್ಬೋದು. ನಿಮ್ಮ ಸ್ಕಿನ್ ನಿಮಗೆ ಯಾವ ರೀತಿ ಏನು ಸಪೋರ್ಟ್ ಮಾಡುತ್ತೆ ಅಷ್ಟು ಬೇಗ ನಿಮಗೆ ಕ್ಲಿಯರ್ ಆಗುತ್ತೆ. ಈಗ ಕೆಲವರಿಗೆ ಸ್ವಲ್ಪನೇ ಇರುತ್ತೆ, ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನಾದ್ರು ಇರ್ತೀರಾ ಅಂತ ಹೇಳಿದ್ರೆ ನಿಮಗೆ 1 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಕೂಡ ಸಿಕ್ಬಿಡುತ್ತೆ. ಓಕೆನಾ. ಸೊ ಈ ರೀತಿ ನೀವು ಡೈಲಿ ನೀವು ಫಾಲೋ ಮಾಡಬೇಕು. ಮಾರ್ನಿಂಗ್ ಮಸ್ಟ್ ಅಂಡ್ ಶುಡ್ ನೀವು ಸೀರಮ್ ಅಪ್ಲೈ ಮಾಡಾದ್ಮೇಲೆ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್. ಓಕೆನಾ. ಇಫ್ ಇನ್ ಕೇಸ್ ನೀವು ಅದನ್ನ ಮರೆತ್ರಿ ಅಂತ ಹೇಳಿದ್ರೆ ಸೊ ಮತ್ತೆ ನಿಮಗೆ ಸ್ಕಿನ್ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಹೇಳಿರೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡಿ. ಅಂಡ್ ಯಾರೆಲ್ಲ ಈ ಒಂದು ಕ್ರೀಮ್ನ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಸೊ ಬಿಲೋ 18 ಇಯರ್ಸ್, ಪ್ರೆಗ್ನೆಂಟ್ ವುಮೆನ್ಸ್ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಸೊ ಈ 3 ಜನ ಯಾರು ಕೂಡ ಯೂಸ್ ಮಾಡಬೇಡಿ. ಬಿಕಾಸ್ ನಿಮ್ಮ ಸ್ಕಿನ್ ಟೋನ್ ತುಂಬಾನೇ ಸಾಫ್ಟ್ ಇರುತ್ತೆ, ಸೊ ನಿಮಗೆ ವರ್ಕ್ ಆಗೋದಿಲ್ಲ. ಓಕೆನಾ. ಮತ್ತೆ ಬೇರೆ ಎಕ್ಸ್ಟ್ರಾ ನಿಮಗೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಯಾರು ಕೂಡ ಯೂಸ್ ಮಾಡಬೇಡಿ. ಎಬೋ 18 ಇಯರ್ಸ್ ಮತ್ತೆ ನಾರ್ಮಲ್ ಹೆಣ್ಮಕ್ಳು ಗಂಡು ಮಕ್ಕಳು ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಯೂಸ್ ಮಾಡಬಹುದು. ಓಕೆನಾ. ಅಂಡ್ ಇದ್ರ ಜೊತೆಗೆ ನೀವು 3 ರಿಂದ 4 ಲೀಟರ್ ಎವ್ರಿ ಡೇ ನೀವು ನೀರ್ನ ಕುಡಿಬೇಕು ಫ್ರೆಂಡ್ಸ್. ಓಕೆನಾ. ನಾವು ಎಷ್ಟು ನೀರ್ನ ಕುಡಿತೀವಿ ಅಷ್ಟು ನಮ್ಮ ಸ್ಕಿನ್ ತುಂಬಾನೇ ಗ್ಲೋ ಆಗಿ ಕೂಡ ಇರುತ್ತೆ ಮತ್ತೆ ತುಂಬಾ ಹೈಡ್ರೇಟ್ ಆಗಿರೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ಡ್ರೈನೆಸ್ ಅನ್ಸೋದಿಲ್ಲ. ಓಕೆನಾ. ಸೊ ಚೆನ್ನಾಗಿ ನೀರು ಕುಡಿಬೇಕು, ಹೆಲ್ದಿ ಫುಡ್ಗಳನ್ನ ತಿನ್ಬೇಕು, ಎಣ್ಣೆಲಿ ಕರೆದಿರುವಂತ ಫುಡ್ಗಳನ್ನ ತಿನ್ಲಿಕ್ಕೆ ಹೋಗಬೇಡಿ, ಸಿಂಪಲ್ ಎಕ್ಸರ್ಸೈಸ್ ನ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಫ್ರೂಟ್ಸ್ ಗಳನ್ನ ತಿನ್ನಿ. ಓಕೆನಾ. ಸೊ ಈ ರೀತಿ ನೀವು ಇಂಟರ್ನಲಿ ಕೇರ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಕೂಡ ಫಿಟ್ ಆಗಿರುತ್ತೆ, ತುಂಬಾ ಹೆಲ್ದಿಯಾಗಿ ನಿಮ್ಮ ಸ್ಕಿನ್ ಕೂಡ ಇರುತ್ತೆ. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಾನು ಪ್ರಾಡಕ್ಟ್ ಲಿಂಕ್ ಎಲ್ಲದೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಪ್ರಾಡಕ್ಟ್ ಇಷ್ಟ ಆಯ್ತು, ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೋ ಸೊ ನೀವು ಅದನ್ನ ಬೈ ಮಾಡಬಹುದು. ಓಕೆನಾ. ಸೊ ಅಥವಾ ನೀವು ಬೇರೆ ಸೈಟ್ ಅಲ್ಲೂ ಕೂಡ ಬೈ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಇಮೇಜ್ ಕೂಡ ತೋರಿಸಿದೆಲ್ಲ ಪ್ರಾಡಕ್ಟ್ ಇಮೇಜ್, ಸೊ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಸೇಮ್ ಅದೇ ರೀತಿಲಿ ನೋಡಿ. ಬಿಕಾಸ್ ನಿಮಗೆ ಡೂಪ್ಲಿಕೇಟ್ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಓಕೆನಾ. ಸೊ ಹಾಗಾಗಿ ನೀವು ನೋಡ್ಕೊಂಡು ಕರೆಕ್ಟ್ ಆಗಿ ತಗೊಳ್ಳಿ. ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಅಲ್ಲೂ ಕೂಡ ಅಂದ್ರೆ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ, ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲೆಲ್ಲ ಕೂಡ ಕೇಳಿ ನೋಡಿ. ಸಿಕ್ತು ಅಂತ ಹೇಳಿದ್ರೆ ನಿಮ್ಗೆ ಆರಾಮಾಗಿ ಈಸಿ ಆಗಿಬಿಡುತ್ತೆ. ಅಥವಾ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೋಬೇಡಿ, ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ಆ ಮೂಲಕ ನೀವು ಆರ್ಡರ್ ಮಾಡ್ಕೊಳ್ಳಿ. ಓಕೆನಾ. ಅಂಡ್ ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡಿದ್ದೀರಾ ಈ ವಿಡಿಯೋ ಅಂತ ಹೇಳಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.